ಇದು ಇದು ಬ್ಯಾಗ್ ಎತ್ಕೊ ನಂದು. ಹಾಂ ಅದೊಂದು ಹಗ್ಗ ಎತ್ಕೊ. ಇದು ಈ ಕಡೆಯಿಂದ ಹೋಗಿದ್ದದು. ಹ್ಞೂ ಹ್ಞೂ ಹೌದಾ? ಇದುವರೆಗೂ ಹಾವು ನೋಡಿಲ್ವಾ ಈ ಕಡೆ? ಈ ತರದ ಹಾವು ನೋಡಿಲ್ಲಪ್ಪ. ಬರೀ ಕ್ಯಾರೋ ಮಾತ್ರ ಸುಮಾರು ನೋಡಿವಿ. ಭಯ ಇಲ್ಲ ನಮ್ಗೆ. ಅದೊಂದೈತದ ಕಂಡಿಟ್ಲಿ. ಇದು ಮಾತ್ರ ಮನ ಮುಂದೆ ಬಂದದಪ್ಪ. ಇದು ನೋಡಿಲ್ಲ ನಾನು. ಇದು ಆಭರಣದ ಹಾವು ಅಂತ ಕರಿತೀವಿ ಕನ್ನಡದಲ್ಲಿ ನಾವು. ಎಂತದಪ್ಪ? ಆಭರಣದ ಹಾವು ಅಂತ ಹೇಳಿ. ಆಭರಣದ ಹಾವು ಅಂತ. ಹೌದೌದು. ಬೈಕ್ ಅದೇನಾಯ್ತದೆ ಎಸ್ ಹಾಕದ ಹಿಂಗೆ ಬಾಯ್ ಬಿಡುತ್ತಾ ನುಲ್ಕೊಂಡು. ಏನ್ ವಿಷ ಇರಲ್ಲ ಇದರಲ್ಲಿ. ಅದೇನು ವಿಷ ಬರಲ್ಲ. ಇದು ರಾತ್ರಿ ಮಾತ್ರ ಓಡಾಡ್ತವೆ. ಅದೇನು ಆಗಲತ್ ಕಾಣಿಸ್ಕೊಂಡೈತಂದ್ರೆ ಎಲ್ಲ ಜಾಗದ ವ್ಯತ್ಯಾಸ ಆಗಿರ್ಬೇಕು ಆ ಕಾರಣಕ್ಕೆ. ಆಗ ಹೋಗ ಅವ್ರು ನಿಮ್ಮನ್ನ ನೋಡ್ಬಿಟ್ಟು ಬೈಕ್ ಅಷ್ಟೆಲ್ಲ ಆಗ್ಬಿಡತ್ತ. ನೀವು ಇದು ಮಾಡೋದ್ರಲ್ಲ ಒಂದು ಬೈಕ್ ನುಗ್ಗಾಯ್ತು ಸರ್. ಒಂದು ಸೇಫ್ಟಿ ಜಾಗ ಅಂತ ಟಚ್ ಮಾಡ್ತಿರೋದನ್ನ. ಬಾಯ್ ಬಿಡೋದು ನೋಡಿ ಭಯ ಆಗೋಯ್ತಪ್ಪ ನಂಗೆ. ಹಾವು ಪ್ರೆಗ್ನೆಂಟ್ ಇದು ಹೆಣ್ಣಾವು. ಅದಕ್ಕೆ ಅದು ನಿಧಾನ ಬಂದಿತ್ತು. ಇದು ಲೆವೆಲ್ ಇವೆಲ್ಲ ಮೊಟ್ಟೆಗಳು. ಹೌದಪ್ಪ. ಹತ್ರವ ಸ್ಟಪ್ ಸ್ಟಪ್ ಐತಲ್ಲ ಇಲ್ಲಿ. ಇದೆಲ್ಲ ಮೊಟ್ಟೆಗಳಿವೆ. ಇದು ಮೊಟ್ಟೆ ಇಡೋದು. ಮೊಟ್ಟೆ ಇಡ್ತವೆ ಇದು. ಈಗ ಮೊಟ್ಟೆ ಹುಡುಕಕ್ಕೆ ಜಾಗ ಬೇಕಾದಕ್ಕೆ ಹುಡುಕ್ತಾ ಇದೆ ಅದಷ್ಟೇ. ಇವೆಲ್ಲ ಕಲ್ಗುಡ್ಡೆ, ಹಂಚಿನ ರಾಶಿ, ಬಿಲ್ಗಳಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡೋವಂಥದ್ದು. ಒಂದು 8 ರಿಂದ 12 ಮೊಟ್ಟೆ ಇಡುತ್ತೆ. ನೋಡ್ಲಿಕ್ಕೆ ಇದು ತಲೆ ಮೇಲೆ ಈ ಥರ ಪಾಲು ಗುರ್ತಿ ಇರೋದ್ರಿಂದ ಇದು ನಾಗರಾವು ಅಂತ ಕರೀತಾರೆ. ನಾಗರಾವಲ್ಲ, ಆಭರಣದ ಹಾವು. ಇಂಗ್ಲೀಷಲ್ಲಿ ಕಾಮನ್ ಟ್ರಿನ್ ಕ್ಯಾಟ್ ಅಂತ ಕರಿತೀವಿ ಇದನ್ನು. ವಿಷ ಇರಲ್ಲ ಇದರಲ್ಲಿ. ನಾನು ಒಳಕ್ಕೆ ಹೋಗಿ ಬರ್ತಂತ ಹಿಂಗಂದಕ್ಕೆ ಅದು ಬಾಯಿ ಪಾಡಿ ಬಿಡ್ತಿದ್ದಪ್ಪ.